ಸಕ್ಕತ್ತಾಗೈತೆ. ಓವರ್ ಆಕ್ಷನ್ ಮಾಡಬೇಡ, ನಿಜ ಹೇಳು. ಏಯ್ ಸಕ್ಕತ್ತಾಗೈತೆ ಅಂದ್ರೆ ಬಂದ ಟೈಗರು. ನೀನ್ ಹೊಡಿತೀನಿ. ಜ್ಯೂಸ್ ಜ್ಯೂಸ್ ಅನ್ವ ನೀನು. ಎಲ್ಲೇ ಅಕ್ಕ ಆಂಟಿ ಸಮಾನ ಅಂತಾರಲ್ಲ, ಅಮ್ಮನ ಸಮಾನನು ಅಂತಾರೆ. ಹಂಗಂತ ಹೇಳಮ್ಮ, ಇವಾಗ ಮಾತಾಡ್ತಾ ಇಲ್ಲ. ಅಕ್ಕ ಅಮ್ಮ ಆಗಕ್ಕಾಗಲ್ಲ. ಯಾರು ಹೇಳಿದ್ದು? ಈ ನಾಯಿ ಗಾಯ್ಸ್ ನಿನ್ನೆ ಎಲ್ಲ ಸುಮ್ಮನೆ ಇತ್ತು, ಇವತ್ತು ಕಂಟಿನ್ಯೂಸ್ ಆಗಿ ಅದು ಯಾವುದೋ ಇನ್ನೊಂದು ಒಳಗೆ ಬಗಲ್ತೈತೆ ಅಂದ್ಬಿಟ್ಟು. ಇಲ್ಲ ಫಸ್ಟಿಂದ ಹೇಳಿ, ನಮ್ಮ ಫ್ರೆಂಡ್ಸ್ ಗೊತ್ತು. This is Swatch or Rogi Malt. This is Makman juice, guys. ಎಲ್ಲ ತೋರ್ಸು. ಈ ಅಮ್ಮು ಚೆನ್ನಾಗಿ ಮಾಡ್ಕೊಟ್ಟಿಲ್ವೇ? ವಾವ್, ನೋಡಿ ಗಾಯ್ಸ್ ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿ ವ್ಲಾಗ್ಸ್ ಕನ್ನಡ. ಇವತ್ತಿನ ಈ ವಿಡಿಯೋದಲ್ಲಿ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ನಾನು ನಮ್ಮ ಅಕ್ಕ ಮೇಕಪ್ ಇತ್ತು. ಸೊ ನಿಯರ್ ಬೈ ಇದು ನಮ್ಮೂರಾದಮೇಲೆ ಇನ್ನೊಂದು ಊರಿದೆ, ಆ ಊರಲ್ಲಿದ್ದು ಮೇಡಳ್ಳಿ ಅಂತ. ಸೊ ಅಲ್ಲಿ ಹೋಗಿದ್ವಿ. ಸೊ ಇವ್ರು ಬಂದು ನಮ್ಮ ರಿಲೇಟಿವ್ ಕೂಡ ಆಗ್ತಾರೆ, ಆ್ಯಂಡ್ ಗೊತ್ತಿರೋರು ಕೂಡ, ಮಮ್ಮಿಯವ್ರಿಗೆಲ್ಲ ಗೊತ್ತಿರೋರು. ಸೊ ಹೋಗಿದ್ವಿ. ಸೊ ಅವಳ ಡ್ರೆಸ್ಗೂ ಮೇಕಪ್ಗೂ ತುಂಬಾ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು ಮೋನಿಕಾ. ಮತ್ತು ಮೋನಿಕಾ ಅವ್ರ ಮಮ್ಮಿನೂ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು. ಸೊ ನೀವೇನಾದರೂ ಮೇಕಪ್ ಮಾಡಿಸ್ಕೊಳ್ಬೇಕು, ಕಾಂಟ್ಯಾಕ್ಟ್ ಮಾಡಬೇಕಂತಂದರೆ ಕಾಂಟ್ಯಾಕ್ಟ್ ನಂಬರ್ನ ಡಿಸ್ಪ್ಲೇ ಮಾಡ್ತಾ ಇರ್ತೀನಿ. ನಿಮ್ಗೇನಾದರೂ ಮೇಕಪ್ ಬೇಕು ಅಂತಂದರೆ ಮಾತ್ರ ನೀವು ಟೆಕ್ಸ್ಟ್ ಮಾಡ್ಬೋದು, ಸೊ ದಟ್ ರಿಪ್ಲೈ ಮಾಡ್ತೀವಿ. ಸೊ ನಿಮ್ಗೆ ಯಾವ ಥರ ಮೇಕಪ್ ಬೇಕು ಅಂತ ನೀವು ನಮಗೆ ತಿಳಿಸ್ಬೋದು. ಸೊ ಅದೇ ಥರ ಮಾಡಿಕೊಡ್ತೀವಿ. ಸೊ ಕಾಂಟ್ಯಾಕ್ಟ್ ಮಾಡಿ. ಬಿಸಿಲು ಬೀಳ್ಬೇಕು, ಮುಗಿದ್ಮೇಲೆ ಲೈಟ್ ಇರಬೇಕು ಅಥವಾ ಬಿಸಿಲು ಇರಬೇಕು. ಬಾಯ್ ಬಾಯ್ ಮಾಡಿ ಬೇಬಿ. ಆಚೆಗೆ ಅವನ್ಕ. ಸೊ ನಂಗೆ ಮನೆಗೆ ಬರೋಷ್ಟರಲ್ಲಿ ತುಂಬ ಹೊಟ್ಟೆ ಹಸಿವಾಗ್ತಾಯಿತ್ತು. ಆಮೇಲೆ ಮನೆಗೆ ಬಂದು ಎಗ್ ಫ್ರೈಡ್ ರೈಸ್ ತಿಂದೆ. ಅದಾದಮೇಲೆ ಸ್ವಲ್ಪ ಕೆಲಸ ಇತ್ತು, ಬಟ್ಟೆ ಎಲ್ಲ ತುಂಬ ಇತ್ತು, ಅದನ್ನೆಲ್ಲ ಮಡ್ಚಿಡ್ತಿಟ್ಟೆ. ಸೊ ನಮ್ಮ ಮನೇಲಿ ಈ ಥರದ ಕೆಲಸ ಎಲ್ಲ ನಾನೇ ಮಾಡಬೇಕು. ರಶ್ಮಿ ಅಂತೂ ಒಂದು ಕೆಲಸನೂ ಈ ಥರದ್ದು ಏನೂ ಮಾಡಲ್ಲ. ಅವಳ ಬಟ್ಟೆನೂ ಅವಳು ಮಡ್ಚಿಡಲ್ಲ. ಸೊ ಎಲ್ಲ ಬಟ್ಟೆನೂ ಮಡಚಿ ಅವ್ರವ್ರ ಬೀರಲ್ಲಿ ಸೇರಿಸೋಷ್ಟರಲ್ಲಿ ತುಂಬಾ ಬೇಜಾರಾಗಿ ಹೋಗುತ್ತೆ ಇದು. ಪಕೋಡಾಗೆಲ್ಲ ರೆಡಿ ಮಾಡಿದ್ದಾಳೆ. ಕೈ ಖಾರ ಆಗುತ್ತಂತ ನನ್ನ ಕೈಯಲ್ಲಿ ಪಕೋಡ ಕಲಿಸ್ತಾ ಇದ್ದಾಳೆ. ಇಲ್ಲಿ ಏನ್ ಮಾಡಿದ್ದಾರೆ? ಇಲ್ಲಿ ಟೊಮೆಟೊ ಬಾತ್ ರೆಡಿ ಮಾಡಿ ಇಟ್ಟಿದ್ದೀನಿ. ಇವತ್ತು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಸ್ಯಾಟರ್ಡೆ ಆಗಿರೋದ್ರಿಂದ ಟೊಮ್ಯಾಟೊ ಬಾತ್. ಇದಕ್ಕೆ ನೀರೇನು ಹಾಕ್ಬಾರ್ದಂತೆ ಗೈಸ್. ನಾನು ಯಾವತ್ತೂ ಮಾಡಿಲ್ಲ, ಇವಳು ಮಾಡಿದ್ದಾಳು ಒಂದ್ಸರಿ, ಚೆನ್ನಾಗಿ ಮಾಡಿದ್ಲು. ಸೊ ಇವತ್ತು ತಿರ್ಗಾ ಮಾಡ್ತಾ ಇದ್ದಾರೆ. ಹಿಂಗೆ ಸಾಕನ್ಸಿತ್ರ ಶೋ. ಇನ್ನೊಂದು ಚೂರು ಬಿಸಿ ಎಣ್ಣೆ ಹಾಕ್ಬೇಕು, ಚೂರು ಬಿಸಿ ಎಣ್ಣೆ. ಅದಕ್ಕೆ ಹಿಂಗೆ ತಾನೇ ಅದು ಹಾಕೋದು. ಬೇರಿ ಏನ್ ಮಾಡ್ಬೇಕು ನಾನು? ನೀನು ಎಣ್ಣೆ ಹಾಕ್ಬೇಕು ಅಷ್ಟೇ. ಬಿಸಿದು ಪೇಸ್ಟ್ ಮಾಡ್ತೀನಿ ಅಲ್ಲ, ಕೈ ಮೇಲೆ ಹಾಕೋದ್ಬೇಡ, ಹತ್ರ ಬರ್ಬೇಕಾ? ನಾನೇ ಎತ್ಕೊಳ್ತೀನಿ. ಬಿಸಿ ಎಣ್ಣೆ ಹಾಕ್ಬೇಕು ಗೈಸ್ ಇದಕ್ಕೆ, ಅವಾಗ ಅದು ಕ್ರಿಸ್ಪಿ ಆಗಿ ಬರುತ್ತೆ. ಏನಂತೀಯ? ಹಂಗ್ ನೋಡಿ ಚುಟ್ಟು ಚುಟ್ಟು ಅನ್ಬೇಕು. ಅಂತ ಚಟಪಟ ಚಟಪಟ. ನೆಕ್ಸ್ಟ್ ಏಂಡಿ ಅಷ್ಟೇ ಗೈಸ್.
ಚೆನ್ನಾಗಿದ್ನ ಬಿಸಿ ಇರುತ್ತೆ ನೋಡ್ಕೊಂಡು ಕಲಿಸ್ಕೊಡಿ. ಆಮೇಲೆ ನಾನು ಕಲಿಸ್ದೆ ಅಂತ ನೀವು ಕಲಿಸ್ಬಿಡ್ಬೇಡಿ. ಇದು ರೆಸಿಪಿ ಯಾವಾಗಾದರೂ ಶೇರ್ ಮಾಡ್ತಾಳೆ ಗೈಸ್. ನಂಗೆ ಗೊತ್ತಿಲ್ಲ ಇದು ಹಿಂಗೆ ಮಾಡೋದು. ಮಾಡ್ತೀಯಾ? ಮಾಡಿಸ್ತೀನಿ ರೀ ಗೈಸ್. ಏನು ಇವಳು ದೊಡ್ಡ ರೆಸಿಪಿ. ಇದಾಕ್ಬೇಕು ಅನ್ಸ್ತಾ ಇತ್ತು ಬೇಸನ್. ಹಾಕು ಮತ್ತೆ. ಗೊತ್ತಾಗ್ತಾ ಇಲ್ಲ, ಅದೇ ಮಮ್ಮಿನ ಕೇಳಬೇಕು. ಚೂರು ಜಿಯ ಹಾಕ್ಬೇಕೇನೋ. ಸೊ ಹೆಂಗಿದೆ ಓಪನ್ ಮಾಡೋಣ ಈಗ. ಓ ಮೈ ಗಾಡ್, ಏನೇ ಹಾಕಕ್ಕಿದೆ ಆಯ್ತಾ? ಇಲ್ಲ ಅಲ್ಲೇ ಚೆನ್ನಾಗಿದೆ. ಫಸ್ಟ್ ತುಪ್ಪ ಹಾಕ್ಬಿಡ್ತೀನಿ. ಓಕೆ. ಸೊ ರಶ್ಮಿ ಈ ಥರ ಬಿರಿಯಾನಿ ಆಗಿರ್ಬೋದು, ಟೊಮ್ಯಾಟೊ ಬಾತ್ ಆ ಥರದ್ದೆಲ್ಲ ತುಂಬ ಚೆನ್ನಾಗಿ ಮಾಡ್ತಾಳೆ. ನಂಗೆ ತುಂಬ ಇಷ್ಟ ಆಗುತ್ತೆ. ನನಗೆ ಈ ಥರ ಮಾಡಬೇಕಂತಂದರೆ ಇರಿಟೇಷನ್ನು. ಬಟ್ ಎಷ್ಟು ಚೆನ್ನಾಗಿತ್ತಿದು. ಮನೆ ಚುಚ್ಚಿ ನೋಡಿ, ಮನೆ ಹೆಂಗೆ ಅಡುಗೆ ಮಾಡಿದ್ದೀನಿ. ರಶ್ಮಿ ಚೂರು ಕಡಲೆ ಹಾಕು. ರಶ್ಮಿ ಎಲ್ಲ ಆಯಿತು. ಇದೆತ್ತು ಒಂಚೂರು ಇದೆ ಒಳ್ಳೆದಿಕ್ಕೆ. ನಮ್ಮ ರಶ್ಮಿ ಈಗ ಕದಲ್ಸ್ಕೊಡ್ದಂತೆ ಒಂಚೂರು ಸ್ವಲ್ಪ ಕಲಿಸ್ಕೊಳ್ದಂತೆ ಗೈಸ್. ಇದು ಬಂದು ಪಕೋಡ ನೋಡಿ ಗೈಸ್. ಇವತ್ತು ನಮ್ಮ ಅಕ್ಕ ಫಸ್ಟ್ ಟೈಮ್ ನಮ್ಮ ಮನೇಲಿ ಪಾತ್ರೆ ತೊಳಿತಾ ಇದ್ದಾಳೆ. ಬಾಯಿ ಮುಚ್ಚೆ. ಸೊ ಈಗ ಪಕೋಡ ರೆಡಿ ಆದರೆ ತಿನ್ನೋದೆ. ನಂಗೇನು ಆಯಿಲಿ ಐಟಮ್ಸ್ ಅಷ್ಟು ಇಷ್ಟ ಆಗಲ್ಲ ಫ್ರೆಂಡ್ಸ್. ಪಕೋಡ ಬಜ್ಜಿ ಎಲ್ಲ. ಅಂತ ಮಾಡಿಸಿರೋದು ಪಕೋಡ ಬಜ್ಜಿ ಬೋಂಡ ತಿನ್ನಲ್ಲ. ತಿಂತೀನಾಗನು ಯಾವಾಗೋ ಅಪರೂಪ. ಬಜ್ಜಿ ಬೋಂಡ ಆಲ್ಟರ್ನೇಟ್ ಏನು ಗತಿ ಇಲ್ಲಿದ್ದಾಗ ಬಜ್ಜಿ ಬೋಂಡ ತಿನ್ನೋದು. ಮನೆ ಧರ್ಮಸ್ಥಳದಾಗ ನೋಡಿ ನಂಗೆ ಚೆನ್ನಾಗಿ ಅನ್ಸ್ಬೇಕದು ಅಷ್ಟೇ ತಿನ್ನೋದು, ಇಲ್ಲಾಂದ್ರೆ ಇಲ್ಲ ಗೈಸ್. ಓಕೆ ಫ್ರೆಂಡ್ಸ್, ಬಾಯ್. ತಿನ್ಸ್ತಾ ಇದೆಯಾ ರಶು? ಇನ್ನೂ ಆಗಿಲ್ಲ ಫ್ರೆಂಡ್ಸ್. ಈಗ ಒಂದು ತೋರಿಸ್ತೀನಿ. ಇಲ್ಲಿ ವೆಸಲ್ಸ್ ವಾಶ್ ಮಾಡ್ತಾ ಇದ್ದಾರೆ. ಬರೀ ಸಕ್ಕತ್ತಾಗೈತೆ. ಓವರ್ ಆಕ್ಷನ್ ಮಾಡಬೇಡ, ನಿಜ ಹೇಳು. ಏಯ್ ಸಕ್ಕತ್ತಾಗೈತೆ ಅಂದ್ರೆ ಬಂದ ಟೈಗರು. ನೀನ್ ಹೊಡಿತೀನಿ. ಜ್ಯೂಸ್ ಜ್ಯೂಸ್ ಅನ್ವ ನೀನು. ಎಲ್ಲ ಜ್ಯೂಸು ರಾತ್ರಿ ಎಲ್ಲ ಎದ್ದಿ ಎದ್ದಿ ನೀರ್ ಬೇಕು ಅಂತಾಳೆ. ಮಮ್ಮಗೊಂದು ತಿನ್ಸ್ಬಿಡ್ತೀನಿ. ಅವಳು ಕೊಡು, ಸುಖಿ ತಿಂತಾಳೆ. ಮಸ್ತ್ ಉಂಡು ಗೈಸ್, ಸೂಪರ್. ನಾನೇ ಹೇಳ್ಕೊಂಡಿದ್ದೆ. ಮಾಡ್ತಾ ಇದ್ದೆ ಗೈಸ್. ನಂಗೆ ಇವೆಲ್ಲ ಬರಲ್ಲ ಗೈಸ್. ನಂಗೆ ಇರಿಟೇಷನ್ ಇವೆಲ್ಲ. ಪಕೋಡ ಅಂದ್ರೆ ಇವಳಿಗೆ ಇಷ್ಟ. ಆದ್ರೆ ಅಂಗಡಿ ಪಕೋಡ ಅಷ್ಟಕ್ಕಷ್ಟೇ, ಮನೇಲಿ ಮಾಡೋದು ಇಷ್ಟ ಜಾಸ್ತಿ. ಬಟ್ ಇದು ವೆರಿ ಸಿಂಪಲ್. ನೀವು ಫ್ರೆಶ್ ನ್ಯಾಚುರಲ್ ಆಗಿ ಬೇಕು ಅಂತಂದ್ರೆ ಇದು ಮಾಡ್ಕೋಬಹುದು. ಹೆಲ್ದಿಯಾಗಿ. ಇದು ಸ್ವಲ್ಪ ಕರ್ರಿಗಾಗೋಯ್ತು. ವಾಟ್ಸ್ ರಾಂಗ್ ಬ್ರೋ? ಕೇಕ್ ತಂದಿದ್ದೀರಿ ನೋಡಿ ಗೈಸ್. ಇವಾಗ ಬಂದ್ಬಿಟ್ಟೈತೆ ಇವಳಿಂದ. ಇಲ್ಲಿ ಬಿಸಿ ಪಾತ್ರೆ ಮೇಲೆ ಇಟ್ಬಿಡು, ಎಲ್ಲ ಹೊರಟೋಗ್ತದೆ. ಇಲ್ಲಿ ಗ್ಯಾಸ್ ಹತ್ರ ಇಕ್ಕೇಳ್ತೀನಿ. ಹಾ ನೋಡಿ ಅಕ್ಕ ಅಕ್ಕ ಆಂಟಿ ಸಮಾನ ಅಂತಾರಲ್ಲ, ಅಮ್ಮನ ಸಮಾನನು ಅಂತಾರೆ. ಹಂಗಂತ ಹೇಳಮ್ಮ, ಇವಾಗ ಮಾತಾಡ್ತಾ ಇಲ್ಲ. ಅಕ್ಕ ಅಮ್ಮ ಆಗಕ್ಕಾಗಲ್ಲ. ಯಾರು ಹೇಳಿದ್ದು? ನಾನು. ಹಾಗಾದ್ರೆ ಊರೊಬ್ಬರು ಬಟ್ಟೆ ಕೊಟ್ಟು ಸಮಾನ ನೋಡೋಣ. ಕೊಡ್ತೀನೇ ಇಲ್ಲ, ಏನಾನ ಕೊಡ್ತೀನೇ ಇಲ್ಲ. ನಮ್ ಶುಕಿ ಇವತ್ತು ಫುಲ್ ಕಾಟ ಕೊಡ್ತಾ ಇದ್ದಾಳೆ. ಆಗ್ತಾ ಇಲ್ಲ, ಫುಲ್ ಟಾರ್ಚರ್ ಟಾರ್ಚರ್ ಟಾರ್ಚರ್. ಬರೀ 5 ಗಂಟೆಗೆ ತೊಳಬೇಕು ಗೈಸ್. ಮೇಕಪ್ ಇದೆ. ಬೇಗ ತಿಂದ್ಬಿಟ್ಟು ಮಲ್ಕೊಂಡು. ನಮ್ಮ ಮನೇಲಿ ಆಗಿದೆ ಎಷ್ಟೊತ್ತು ಮಲ್ಕೊಂಬಿಟ್ಟಲ್ಲ. ನಂಗೆ ನೋಡಿ ಈ ಥರ ಇಷ್ಟ ಆಗಲ್ಲ, ಡಾರ್ಕ್. ನಂಗೆ ಈ ಥರ ಇಷ್ಟ. ಮತ್ತೆ ಇದು ನೋಡಿ ಬೇಗ ಇಟ್ಬೇಕು. ಲೈಟ್ ಇದು ನೋಡಿ ಚೆನ್ನಾಗಿ ಇರ್ತದೆ. ಅಯ್ಯೋ ಇಲ್ಲಿ ನೋಡು ಪಾಮಿ, ಇಲ್ಲು ನಿಂಗೆ ಅಂದಲ್ಲ. ಮಮ್ಮಿ ಗೈಸ್, ನಾವು ಫಿಲ್ಟರ್ ಐತೆ ನೋಡು. ನಮ್ಮ ಮನೆಯಲ್ಲಿ ಇತ್ತಂದಿದ್ರೆ ಅದೇನದು ಬೇಕಾ? ಕಳ್ಳೆ ಪಪ್ಪದು ಬರ್ತಿ ತಂದಿದ್ದೆ. ಬಾಯೆಲ್ಲ ಕಚ್ಚಾಕ್ಬಿಟ್ಟಿದ್ದೆ ಗೈಸ್. ಅದು ನಿನ್ ಮುಖ ನೋಡಿಸ್ಕೊಂಡೆ ಹೇಳ್ಬೋದಲ್ಲ. ಹಿಂಗೆ ಇಟ್ಕೊಳಕ್ ಬರಲ್ಲ ನಂಗೆ.
ಇದೆಲ್ಲ ಖರ್ಚಾಗ್ಬಿಟ್ಟಿತ್ತು ಗೈಸ್, ಸಖತ್ ಬೇಜಾರಾಯ್ತು. ಎಷ್ಟು ಪಾಮಿ ಆಂಜನೇಯನ ಮೂರ್ತಿ ಒಂದು ಆಗಿಲ್ಲ ಅಷ್ಟೇ, ಆಗಿಲ್ಲ ಬಟ್ ಇಲ್ಲಿ ಮಾತ್ರ ಉಟ್ಕೊಂಡು ಚಿನ್ನ ಬಿಸಿ ಕಂದ ನೋಡ್ಕೊಂಡ ಕಾಣಿಸ್ತಮ್ಮ. ಆಯ್ ಮಾಡಿ ಬಂದಿಲ್ಲಿ ಫ್ರೆಂಡ್ಸ್ಗೆ ಲೈವ್ ಮಾಡು. ಬ್ಯಾಡ್ ಗರ್ಲ್ ಗರ್ಲ್ಸ್. ಬಾಯ್. ನೈಟಿ ಹಾಕೊಂಡ್ಬಿಟ್ಟಿದ್ದಾಳೆ ಗೈಸ್ ಇವತ್ತು. ಕಾಫಿ ಕುಡಿತಾ ಇದ್ದೀವಿ ಗೈಸ್. ಬೆಳಗ್ಗೆ ಮೇಕಪ್ ಕೊಡ್ತಾ ಇದ್ದೀವಿ. ಬಟ್ ಅದಕ್ಕೆ ಮುಂಚೆ ಕಾಫಿ ಕುಡ್ದು ಹೋಗೋಣ ಅಂತ. ಈ ನಾಯಿ ಗೈಸ್ ನಿನ್ನೆ ಎಲ್ಲ ಸುಮ್ಮನೆ ಇತ್ತು, ಇವತ್ತು ಕಂಟಿನ್ಯೂಸ್ ಆಗಿ ಅದು ಯಾವುದೋ ಇನ್ನೊಂದು ಒಳಗೆ ಬಗಲ್ತೈತೆ ಅಂದ್ಬಿಟ್ಟು ಇದು ರಚಿಗೆ ಬಿಟ್ಕಿರೋ ಒಂದು ಕಿಸ್ತೈತೆ. ಸೊ ನಾನು ಸರ್ವೇಶು ಫಿಶ್ ತರಕ್ಕಂತ ಹೋಗಿದ್ರಿ. ತುಂಬಾ ಜನ ಇದ್ರು, ಬಟ್ ವೆರೈಟೀಸ್ ಆಫ್ ಫಿಶಸ್ ಇತ್ತು, ಎಲ್ಲ ಥರ ಇತ್ತು. ಮತ್ತು ಅದೇನೋ ಸ್ಕ್ವಿಡ್ ಅಂತಾರಲ್ಲ ಅದು ಕೂಡ ಇತ್ತು ಇಲ್ಲಿ. ನಾನು ಫಸ್ಟ್ ಟೈಮ್ ಲೈವಲ್ಲಿ ನೋಡಿದ್ದು ಗೈಸ್. ಇವಾಗ ನಮ್ಮ ಅಜ್ಜಿ ಮನೇಲಿ ಏನೋ ರಾಗಿ ಮಾಲ್ಟ್ ಮಾಡಿದಾರಂತೆ. ಹೋಗಿ ನಾವು ಟೇಸ್ಟ್ ಪ್ಲಾಸ್ಟಿಕ್ ಸಾಮಾನು ಇಸ್ಕೊ ಏನು ಮಾಡ್ತಾರೆ, ಏನೋ ಮಾಡಿದಿರಂತೆ ಅತ್ತೆ. ಅಲ್ಲ ಅತ್ತೆ, ಏನೋ ರಾಗಿ ಮಾಲ್ಟ್ ಮಾಡಿದಿರಂತೆ. ಕೊಡ್ರಿ ಅಲ್ಲಿ ಎಲ್ಲಿ ಕೊಟ್ಟೆ, ನಂಗೊಂಚೂರು ಕೊಡು. ಇನ್ನೊಂದ್ಸಲಿ ಕಲ್ಸ್ಲಾ? ಬೇಡ ಅತ್ತೆ, ಕಲ್ಸಿರೋದಿದ್ರೆ ಕೊಡು, ಇಲ್ಲಾಂದ್ರೆ ಪರವಾಗಿಲ್ಲ, ಇಟ್ಸ್ ಫೈನ್. ಇಲ್ಲ ಫಸ್ಟಿಂದ ಹೇಳಿ ನಮ್ಮ ಫ್ರೆಂಡ್ಸ್ ಗೊತ್ತು. This is salt or ragi malt. This is makman juice guys. ಈ ಅಮ್ಮು ಚೆನ್ನಾಗಿ ಮಾಡ್ಕೊಟ್ಟಿಲ್ವೇ? ವಾವ್, ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ. ಹೆಂಗ್ ಕುಡಿತಾ ಇದ್ದಾಳೆ ನೋಡಿ ಗೈಸ್. ಅಮ್ಮು ಗುಳ್ಳೆ ಕಮ್ಮಿ ಆಗೈತೆ. Thank you so much. ಇಲ್ಲಿ ಕಡಿಮೆ ಕಾಣಿಸ್ತೈತೆ, ಇಲ್ಲಿ ಮಾರ್ಕ್ಸ್. Thank you so much. ಈ ಹಳೆ ರೇಡಿಯೋ ಸಾಂಗ್ ಮಾತ್ರ ನಮ್ಮ ಮನೇಲಿ ಮಿಸ್ ಆಗಲ್ಲ ಫ್ರೆಂಡ್ಸ್. ನೋಡಿ ಗೈಸ್ ಹೆಂಗ್ ಕುಡಿತಾವಳೆ ಅಕ್ಕ. ಅವಳೆ ಇಲ್ಲಿ ತಗೊಳ್ಳಿ, ಏನೋ ಕೊಡೋಣ ಒಂಚೂರು ಬದುಕ್ಲಿ ಅವಳು ಜೀವನದ. ನಂಗೆ ಬೇಡ ಹಾಗಾದ್ರೆ, ನಂಗೊಂಚೂರು ಮಾಡ್ಕೊಡು. ನಾ ಮನೆಗೆ ಇರ್ಬೇಕು. ಫೋನ್ ಮಾಡು. ಯಾರ್ಗ್ ಫೋನ್ ಮಾಡ್ಲಿ? ಇದು ಎಲ್ದಿ ಕುಡಿ. ಎಲ್ದಿ ಬೇಡ, ನಂಗೆ ಜಂಕೆ ಬೇಕು. ನಂಗೆ ಇದೆಲ್ಲ ಪೆಸ್ಟಿಸೈಡ್ಗಳೆಲ್ಲ ಕುಡಿ. ಕಟ್ ಮಾಡ್ತೀನಿ ಬಿಡು. ಇಲ್ಲ ಕಾಮಿಡಿ ಇರ್ಲಿ ನಮ್ಮ ಫ್ರೆಂಡ್ಸ್ಗೂ ಪಾಪ ಏನು ಅನ್ಕೊಳಲ್ಲ. ಓಹೋ, ಏನಿ ಅಮ್ಮನ್ ಬರೀ ಎಲ್ದಿನೇ ತಿನ್ನೋದು. ಇವಾಗ ಫಿಶ್ ಫ್ರೈ ಮಾಡಿದ್ದೀನಿ ಗೈಸ್, ಆಮೇಲೆ ಫಿಶ್ ಸಾರು ಮಾಡಿದ್ದೀನಿ, ಅನ್ನ ಮಾಡಿದ್ದೀನಿ. ತಿಂದಿರಾ? ನಾನು ಫಿಶ್ ತಿನ್ನಲ್ಲ ಅಂತಾಳೆ ಹುಡುಗಿ. ಏನು ಮಾಡೋದು ಗೈಸ್, ಇವಳನ್ನ ಮಾರಾಕ್ಬೇಕಷ್ಟೆ, ಏನು ಯೂಸ್ ಇಲ್ಲ. ಬಿಟ್ರೆ ಶಂಪಕ ಹೆಂಗ್ ಬಿಡು, ಕುಡಿ ಜ್ಯೂಸ್ ಬೇಕಂದ್ರೆ. ನೀವು ಕುಡೀರಿ ಗೈಸ್, ಚೆನ್ನಾಗಿದೆ ಇದು ಮನೇಲಿ ಮಾಡ್ಕೊಂಡು. ಹಾ ಚೆನ್ನಾಗೈತೆ. ಹಂಗಂತಾನೆ ಜ್ಯೂಸ್ ಖಾಲಿ ಆಗುತ್ತೆ. ನಿಮ್ಗಂತ ಏನ್ ಮಾಡಿದ್ದಲ್ಲ, ಮಾಡಕ್ ಕೆಲ್ಸ ಇದ್ದಿಲ್ಲ, ಅದಕ್ಕೆ ಮಾಡಿದ್ರಿ. ಕುಡಿಯಕ್ ನಂಗೊಂಚೂರು ಕೊಡ್ಬೇಕಲ್ಲ ಅತ್ತೆ ಅದು. ನೋಡಿ ಗೈಸ್, ಕೊಟ್ರು ಕುಡಿಯಲ್ಲ. ಏಜ್ಲು ಬಿಟ್ಟಿದ್ದಾಳಂತೆ ಗೈಸ್. ಎಲ್ಲ ಸುಳ್ಳು. ಖರ್ಚೇನೇನ್ ಮಾಡಿದ್ಯಾ? ಎತ್ತಿಕ್ಕಿದೀನಿ. ಕುಡಿತೀನಿ ನೋಡಿ ಗೈಸ್. ಸುಳ್ಳು. ನಾನು ಇವಾಗ ಕುಡಿತೀನಿ ವಿಡಿಯೋ ಮಾಡಿ ಅಂತ ಮಾಡಿಸ್ಕೊತಾವಳೆ. ಎಲ್ಲ ಚೆನ್ನಾಗೈತ್ಲಿ. ಕಚ್ಕೊಬೇಕು ಹಂಗೆ, ಅದೊಂದು ಬೈಟ್ ಕಚ್ಕೋ. ಇಲ್ಲ ಇಲ್ಲ ಅಕ್ಕ, ಗಿಟ್ ರಜಾ ತರ ಮಾಡಿರೋ ನೀನು. ಇಟ್ ರಜಾ ಗೈಸ್. ಕಾನ್ಸೆಪ್ಟ್ ಇಲ್ಲೂ ನಡೀತಾ ಇದೆ ನೋಡಿ ಗೈಸ್ ನಮ್ಮ ಮನೇಲಿ. ಕಚ್ಕೊಳ್ಳೆ ನಿಜ. ಸುಮ್ನೆ ಗ್ಲಾಸ್ ಎಲ್ಲ ತೊಳಿಬೇಕು ಗೈಸ್, ನೀವೇ ಹಿಂಗೆ ಮಾಡ್ಕೊಳ್ಳಿ. ಅದು ಚೆನ್ನಾಗೈತೆ ನೀಟಾಗಿ ಹಿಂಗೆ ತೆಕ್ಕೊಂಡು. ಬೆಳಗ್ಗೆ ಮೇಕಪ್ ಇತ್ತು, ಎಲ್ಲ ಮುಗಿಸ್ಕೊಂಡು, ನೇನೇನು ಮೇಕಪ್ ಇತ್ತು, ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಫುಲ್ ಟಯರ್ಡ್ ಆಗಿದ್ದೀನಿ ನಾನು.
ಅದೇನೋ ಗೊತ್ತಿಲ್ಲ, ಮೇಕಪ್ ಹೋಗಿ ಬಂದಮೇಲೆ ಹತ್ರ ಇಲ್ಲಿ ದೂರ ಇಲ್ಲಿ ಅಫ್ಕೋರ್ಸ್ ಟಯರ್ಡ್ ಆಗ್ತೀನಿ. ಹತ್ರ ಇದ್ದರೆ ಸ್ವಲ್ಪ ಬಾಡಿ ಪೇಯ್ನ್ ಇರುತ್ತೆ. ಬಟ್ ಸ್ಟಿಲ್ ಇವಾಗ ರೆಸ್ಟ್ ಮಾಡಬೇಕು ನಾನು. ಸೊ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಅಡುಗೆ ಎಲ್ಲ ಮಾಡಿ ಪಾತ್ರೆ ಎಲ್ಲ ಇವತ್ತು ನಾನೇ ತೊಳೆದೆ. ತುಂಬ ಖುಷಿಯಾಯಿತು ಪಾತ್ರೆ ತೊಳೆದಿದ್ದಕ್ಕೆ. ಇನ್ನು ಉಳಿದಿದ್ದು ಮಮ್ಮಿ ತೊಳ್ಕೊತಾರೆ. ಅದನ್ನೆಲ್ಲ ಮುಗಿಸೋಷ್ಟರಲ್ಲಿ ತುಂಬಾ ಟೈರ್ಡ್ ಆಗಿಬಿಟ್ಟಿತ್ತು ಗೈಸ್. ಇವತ್ತು ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಇದು ಮಾಡೋಷ್ಟರಲ್ಲಿ ತುಂಬ ಲೇಟಾಗಿ ಹೋಗಿತ್ತು. ಇವಾಗ ರೆಸ್ಟ್ ಮಾಡೋಣ ಅಂದ್ಬಿಟ್ಟು ಬಂದಿದ್ದೀನಿ. ಆಲ್ಮೋಸ್ಟ್ 3 o'clock ಆಗಿದೆ. ಇವಾಗ ರೆಸ್ಟ್ ಮಾಡಬೇಕು. ಒಂದು 1 hour ಚೆನ್ನಾಗಿ ಮಲ್ಕೊಂಡು ಆಮೇಲೆ ಎದ್ದೊಳ್ತೀನಿ. ಸೊ ದಟ್ ಬಾಡಿ ಕೂಡ ತುಂಬ ಫ್ರೀಯಾಗಿರುತ್ತೆ ಆ್ಯಂಡ್ ಮೈಂಡು ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಚೆನ್ನಾಗಿ ರೆಸ್ಟ್ ಮಾಡಬೇಕು. ಸೊ ನಿಮಗೆಲ್ಲ ಈ ವಿಡಿಯೋ ಏನಾದರೂ ಇಷ್ಟ ಆಯ್ತಂದರೆ ಪ್ಲೀಸ್ ಮೇಕ್ ಶೋರ್ ದಟ್ ಯು ಲೈಕ್, ಶೇರ್, ಕಾಮೆಂಟ್. ಆ್ಯಂಡ್ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರು ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ವಾಚ್ ಮಾಡಿ. ಮುಂದೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್.